ತುಮಕೂರು ನಗರದ ಅಮಾನಿಕೆರೆ ಉದ್ಯಾನವನದಲ್ಲಿ ಜನವರಿ 1ರಂದು ಸಂಜೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ 208ನೇ ವರ್ಷದ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಅಮಾನಿಕೆರೆ ಉದ್ಯಾನವನದಲ್ಲಿರುವ ಯೋಧರ ಧ್ವಜಸ್ತಂಭಕ್ಕೆ ಕ್ಯಾಂಡಲ್ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಕಪ್ಪು ಮಣ್ಣಿನ ಕ್ರಾಂತಿಯಲ್ಲಿ ಅಂತರಾಳದ ನೋವಿನಲ್ಲಿ ಹುಟ್ಟಿದ ನಮ್ಮ ಅಂಬೇಡ್ಕರ, ಹುಟ್ಟಿದ ನಮ್ಮ ಅಂಬೇಡ್ಕರ. ನಿಮಗೆ ವಂದನೆ ವೀರ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ, ನಿಮಗೆ ವಂದನೆ ವೀರ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ, ನಿಮಗೆ ವಂದನೆ ವೀರ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ, ನಿಮಗೆ ವಂದನೆ ವೀರ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ. ಕತ್ತಲು ತುಂಬಿದ ಸಮಾಜದಲ್ಲಿ ತಾರೆಗಳಂತೆ ಮಿನುಗುತ್ತಲಿರುವೆ, ಕತ್ತಲು ತುಂಬಿದ ಭೀಮಾ ಕೊರೆಂಗಾವ್ ಯುದ್ಧವು ಭಾರತೀಯ ಇತಿಹಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದ ಆತ್ಮಗೌರವ, ಕೊರೆಂಗಾವ್ ಯುದ್ಧ ಸಮಾನತೆ ಮತ್ತು ಸ್ವಾಭಿಮಾನದ ಅಮರ ಪ್ರತೀಕವಾಗಿದ್ದು 1818ರ ಜನವರಿ 1ರಂದು ಭೀಮಾ ಕೊರೆಂಗಾವ್ನಲ್ಲಿ ನಡೆದ ಯುದ್ಧದಲ್ಲಿ ಐತಿಹಾಸಿಕ ವಿಜಯವು ಕೇವಲ ಸೈನಿಕ ಸಂಘರ್ಷದ ಫಲಿತಾಂಶವಾಗಿರಲಿಲ್ಲ. ಇದು ಶತಮಾನಗಳ ಅನ್ಯಾಯ, ದಮನ ಮತ್ತು ಅಪಮಾನಗಳ ವಿರುದ್ಧ ಸ್ವಾಭಿಮಾನದಿಂದ ನಿಂತು ಹೋರಾಡಿದ 500 ಮಹಾನ್ ಸೈನಿಕರ ಅಸಾಮಾನ್ಯ ಧೈರ್ಯ, ಶೌರ್ಯ ಮತ್ತು ತ್ಯಾಗದ ಸ್ಮರಣೀಯ ಅಧ್ಯಾಯವಾಗಿದೆ. ಈ ಕುರಿತು ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಬೇಕೆಂದು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ತಿಳಿಸಿದರು. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಇಂದು ಜನವರಿ 1, 1818ರಲ್ಲಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ನಡೀತಿದೆ. ಈ ವಿಜಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಜನವರಿ 1, 1818ರಲ್ಲಿ ಭೀಮಾ ಏನು ಈ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಈ ಪೇಶ್ವೆ ಮತ್ತು ಏನು ಈ ಮನುವಾದಿಗಳ ವಿರುದ್ಧ ನಮ್ಮ ಮಹರ್ ಸೈನಿಕರು 28,000 ಪೇಶ್ವೆಗಳ ವಿರುದ್ಧ ಬರೀ 500 ದಲಿತ ಮಹರ್ ಸೈನಿಕರು ಅವ್ರನ್ನ ವಿಜಯ ಸಾಧಿಸ್ತಾರೆ. ಆ ವಿಜಯದ ದಿನವನ್ನು ಇವತ್ತು ನಾವು ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂತ ಹೇಳಿ ಆಚರಿಸ್ತೇವೆ. ಈ ವಿಜಯೋತ್ಸವ ಮುಚ್ಚಿ ಹೋಗಿತ್ತು. ಈ ವಿಜಯದ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಹುಡುಕಿ ತೆಗೆದು ನಮ್ಮೆಲ್ಲ ದಮನಿತ ಶೋಷಿತರಿಗೆ ಎಲ್ಲರಿಗೂ ಇದನ್ನು ಎಕ್ಕಿ ತೆಗೆದಿದ್ದಾರೆ. ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರನ್ನ ನೆನಪು ಮಾಡ್ಕೊತ ಈ ಭೀಮಾ ಕೊರೆಂಗಾವ್ ವಿಜಯೋತ್ಸವದಲ್ಲಿ ಮಡಿದು ವಿಜಯ ಸಾಧಿಸತಕ್ಕಂಥ ಮಹರ್ ಸೈನಿಕರನ್ನು ನೆನಪು ಮಾಡ್ತಾ ಅವರಿಗೆ ಗೌರವ ಸಲ್ಲಿಸ್ತಾ ಇವತ್ತು ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಈ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಭೀಮಾ ಕೊರೆಂಗಾವ್ ಶುಭಾಶಯನ ನಮ್ಮ ದೇಶದ ಜನತೆಗೆ ಶುಭಾಶಯವನ್ನು ಕೋರಿರುವ ಜೊತೆಗೆ ಏನಿವತ್ತು ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಇಲ್ಲಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲ ಜಾತ್ಯತೀತ ಮನಸ್ಸುಗಳು ಸೇರ್ಕೊಂಡು ಇವತ್ತು ನಮ್ಮ ವೀರ ಮರಣ ಹೊಂದಂಥ ಮಹರ್ ಸೈನಿಕರನ್ನ ನೆನೆದಿರುವ ಮೂಲಕ ಏನಿವತ್ತು ನಮ್ಮ ಹಿಂದೆ ನಮ್ಮ ಸ್ವತಂತ್ರ ಪೂರ್ವದ ಹಿಂದೆ ನಮ್ಮನ್ನು ಆಳ್ತಕ್ಕಂಥ ಪೇಶುಗಳ ವಿರುದ್ಧ ಹೋರಾಟ ಮಾಡಿದಂಥ ನಮ್ಮ ಮಹರ್ ಸೈನಿಕರನ್ನ ಇವತ್ತು ಮರಣ ಒಪ್ಪಿದ ದಿನವನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಅವರಿಗೆ ಗೌರವ ಸಲ್ಲಿಸೋ ಜೊತೆಗೆ ಅವರಿಗೆ ನಮ್ಮ ವೀರ ಮರಣ ಹೊತ್ತಂಥ ನಮ್ಮ ಮಹಾನ್ ನಾಯಕರುಗಳನ್ನ ನೆನೆಸೋದ್ರ ಜೊತೆಗೆ ಏನು ಭೀಮಾ ಕೊರೆಂಗಾವ್ ಒಂದು ನೆನಪಿನ ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬರು ಪ್ರತಿ ಬಾರಿ ನೀಡುತ್ತಿದ್ದ ಸ್ಥಳಗಳಿಗೆ ಪೈಕಿ ಕೊರೆಂಗಾವ್ ಕೂಡ ಒಂದು. ದಾಸ್ಯದ ವಿರುದ್ಧ ಹಾಗೂ ಮನುವಾದಿಗಳ ಅಮಾನವೀಯ ಶೋಷಣೆ ವಿರುದ್ಧ ಮೊಟ್ಟಮೊದಲ ಬಾರಿಗೆ ಸ್ಫೋಟಗೊಂಡ ಈ ಹೋರಾಟವು ಭಾರತದ ಪಾಲಿಗೆ ಮೊದಲನೇ ಸ್ವತಂತ್ರ ಸಂಗ್ರಾಮವೇ ಹೆಸರಾಗಿದೆ.